ಅಲ್ಲಿ ಆ ಹೊತ್ತಿನಲ್ಲಿ ಇನ್ನೊಂದು ಶಯನ ಮಂದಿರವು ಅತ್ಯಂತ ಶೋಭಾಯಮಾನವಾಗಿ ಶೃಂಗಾರಗೊಂಡು ಪರಿಶೋಭಿಸುತ್ತಿತ್ತು. ಬಾಗಿಲನ್ನು ಕ್ರಮವಾಗಿ ಭದ್ರಪಡಿಸಿದ್ದುದರಿಂದ ಸೂಕ್ಷ್ಮರೂಪಿಯೇ ಆಗಿದ್ದರೂ ಹನುಮಂತನಿಗೆ ಆ ಸಜ್ಜಾಗ್ರಹವನ್ನು ಪ್ರವೇಶಿಸಲು ಒಮ್ಮೆ ಕಷ್ಟವಾಗಿಯೇ ಪರಿಣಮಿಸಿತು. ಪ್ರಯತ್ನಪೂರ್ವಕವಾಗಿಯೇ ಆದರೂ ನುಸುಳಿ ಒಳಹೊಕ್ಕು ಸೇರಿಕೊಂಡ ಮುಖ್ಯಪ್ರಾಣನು ಅದನ್ನು ನೋಡಿ ಅಲ್ಲೇ ಒಮ್ಮೆ ಬೆರಗಾಗಿ ನಿಂತುಕೋದನು. ಅಲ್ಲೇ ಉತ್ತಮೋತ್ತಮವಾದ ಶೇಯೆಯ ಮೇಲೆ ದಶಕಂಠನು ಪವಡಿಸಿದ್ದನು. ತುಪ್ಪದ 4 ದೀಪಗಳು ಪ್ರಶಾಂತವಾದ ಮಂದಪ್ರಕಾಶವನ್ನು ಚೆಲ್ಲಿ ಆ ಪ್ರದೇಶವನ್ನು ಬೆಳಗುತ್ತಿದ್ದವು. ರಾವಣನು ಬಿಳಿಯ ರೇಷ್ಮೆಯ ಪತ್ತಲವನ್ನು ಸುತ್ತಿ ಅಂತಹದೇ ಮತ್ತೊಂದನ್ನು ಮೈಮೇಲೆ ಸ್ವಲ್ಪ ಎಳೆದುಕೊಂಡು ನಿದ್ರಿಸಿದ್ದನು. ಮುಖಗಳಲ್ಲಿ ಅಸದೃಶವಾದ ತೇಜಸ್ಸು ಮಿನುಗುತ್ತಿದ್ದಿತು. ಅಂತೆಯೇ ಫಾಲಪ್ರದೇಶದ ಭಸ್ಮಲೇಪನವು ಮತ್ತಷ್ಟು ಕಳೆಯನ್ನು ಹೊಂದಿಸಿತ್ತು. ಯಜ್ಞೋಪವೀತವು ಬೆಟ್ಟದಿಂದಿಳಿದು ಬಂದು ಹರಿಯುತ್ತಿರುವ ಗಿರಿನದಿಯನ್ನು ಹೋಲುತ್ತಿತ್ತು. ನಾನಾ ರತ್ನ ಖಚಿತವಾದ ಹಾರಗಳು ಆ ಕೊರಳ ಶೌರ್ಯದಿಂದಲೂ ಮುಖದ ಕಾಂತಿಯಿಂದಲೂ ಗ್ರಹಮಂಡಲದ ನಕ್ಷತ್ರಮಾಲೆಗಳಂತೆ ಮಿನುಗುತ್ತಿದ್ದವು. ವಕ್ಷಸ್ಥಲವು ದಾನವ ಸಾಮ್ರಾಜ್ಯದ ವೈಶಾಲ್ಯವನ್ನೇ ಪ್ರತಿನಿಧೀಕರಿಸುತ್ತಿತ್ತು. ಶ್ವಾಸಗತಿಯಿಂದ ಉಬ್ಬಿ ಇಳಿಯುವ ಹೊಟ್ಟೆಯು ಮೇಲೆಯನ್ನಪ್ಪಳಿಸಿಯೇ ಹಾರಿ ಇಳಿಯುವ ಸಾಗರದ ಪೆರ್ದೆರೆಯಂತೆಯೇ ಕಾಣುತ್ತಿತ್ತು. 10 ಮುಖಗಳಲ್ಲಿಯೂ ಏಕಪ್ರಕಾರವಾಗಿ ಮೂಡಿ ಬೆಳೆದಿದ್ದ ಮೀಸೆಗಳು ಘಟಸರ್ಪಗಳ ಹೆಡೆಯ ಮಚ್ಚೆಯಂತೆಯೇ ಮಿರುಗುತ್ತಿದ್ದವು. ಕಾರ್ಗಾಲದ ಮೇಘರಾಜಿಯಂತೆ ದಟ್ಟೈಸಿ ಬೆಳೆದಿದ್ದ ದಶಶಿರನ ಕೇಶಪಾಶಗಳು ಆ ಕಲುಷಿತ ಹೃದಯದ ದುರ್ಭಾವನೆಯ ಬೇರುಗಳಂತೆಯೇ ಕಾಣುತ್ತಿದ್ದವು. ಎಲ್ಲವನ್ನೂ ನೋಡಿ ಬಗೆಗೊಂಡ ಹನುಮಂತನು ಇವನೇ ರಾವಣನೆಂದು ಮನವರಿಕೆ ಮಾಡಿಕೊಳ್ಳುವಷ್ಟರಲ್ಲಿ ನಿದ್ರಿಸಿದ ರಕ್ಕಸನು ತನ್ನ ಬಲಮಗ್ಗಲಿಗೆ ಮಾಲಿಕೊಂಡನು. ಹಾಗೆಯೇ ಹೊದೆದಿದ್ದ ಹೊದಿಕೆಯನ್ನು ತಾನರಿಯದೆ ಕಾಲಿನಿಂದ ಜಾಡಿಸಿದನು. ಅಷ್ಟರಲ್ಲಿ ಆ ಹೊದಿಕೆಯಲ್ಲಿಯೇ ಮರೆಗೊಂಡು ಅವನೇ ಅದನ್ನು ಸೊರಿಸಿದಾಗ ಸುತ್ತಿದ್ದ ಹಸುರು ರೇಷ್ಮೆಯ ಸೀರೆಯು ಅಸ್ತವ್ಯಸ್ತವಾಗಿದ್ದ ಸರ್ವಾಂಗ ಸುಂದರಿಯಾದ ಸುದತಿಯೊಬ್ಬಳು ಅವನ ಎಡಭಾಗದಲ್ಲಿ ಪವಡಿಸಿದುದು ಹನುಮಂತನ ದೃಷ್ಟಿಗೆ ಬಿತ್ತು. ಆಂಜನೇಯನು ಒಮ್ಮೆ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲೇ ರಾಮ ರಾಮ, ನೋಡಬಾರದುದನ್ನು ಈ ಕಣ್ಣುಗಳಿಂದ ಕಾಣಬೇಕಾಯಿತಲ್ಲ, ಸತಿಪತಿಯರೊಂದಾಗಿ ಏಕಶಯ್ಯೆಯಲ್ಲೊರಗಿದುದನ್ನು ಹೀಗೆ ನೋಡುವುದೇ, ಛೀ, ಎಂತಹ ದುರ್ದಶೆ ಇದು, ಅಯ್ಯೋ ಎಂದು ಅಂದುಕೊಂಡು ಶ್ರೀರಾಮನ ಸೇವೆಯಿದೆಂದು ಇಲ್ಲಿಯವರೆಗೂ ತಾನು ಬಂದನಲ್ಲದೆ ಅನ್ಯಥಾ ಅಲ್ಲವೆಂದು ದೃಢೀಕರಿಸಿಕೊಂಡನು. ಹಾಗೆಯೇ ಈ ದಾನವನೊತ್ತಿನಲ್ಲಿ ಪವಡಿಸಿರುವ ಈಕೆಯು ಯಾರಿರಬಹುದು ಎಂದು ಎಣಿಸಿಕೊಳ್ಳುತ್ತಾ ಕಣ್ಣು ತೆರೆದು ನೋಡತೊಡಗಿದನು. ಚಂದ್ರಬಿಂಬವನ್ನೇ ಹೋಲುವ ಮುಖಮಂಡಲದಿಂದ ದಿವ್ಯ ತೇಜಸ್ಸು ಹೊರಹೊಮ್ಮುತ್ತಿರಲು ಆಕೆಯ ದೇಹದಾದ್ಯಂತವೂ ಕನಕತ್ಕಾಂತಿಯಿಂದೊಪ್ಪಿ ಕಣ್ಣು, ಕಿವಿ, ಮೂಗು, ಮುಂಗುರುಳು, ಕದಪು, ನುಂದುಟಿಗಳೆಲ್ಲ ಸರ್ವ ಸಲ್ಲಕ್ಷಣ ಸಮನ್ವಿತವಾಗಿಯೇ ಕಂಗೊಳಿಸುತ್ತಿದ್ದವು. ಗಾಢ ನಿದ್ರೆಯ ಭರದಲ್ಲಿಯೇ ಇದ್ದರೂ ಅವಳ ಪ್ರಸನ್ನವದನವು ಸಂತಪ್ತವಾದ ಚಿತ್ತದಾನಂದವನ್ನು ಬಿಂಬಿಸುತ್ತಿದ್ದಿತು. ಪಲ್ಲವ ಸದೃಶವಾದ ಪಾದಪಾಣಿಗಳು ಅಂತೆಯೇ ಅಂತರಂಗದ ಕೋಮಲತೆಯನ್ನು ಕಾಣಿಸುತ್ತಿದ್ದವು. ಆ ಸ್ತ್ರೀ ಸೌಂದರ್ಯ ಸಂಪದವು ನೆಲೆಗೊಂಡ ಹೊಂಗುಡಿಯ ದ್ವಂದ್ವಗಳು ಮೇರು ಪರ್ವತದ ರತ್ನ ಶಿಖರದಿಂತೊಪ್ಪಿ ಸಾತ್ವಿಕತೆಯ ಪರಿಶುದ್ಧ ಪುಣ್ಯಾಹ ತೀರ್ಥೋದಕದ ಪೂರ್ಣ ಕುಂಭಗಳಂತೆ ಶುದ್ಧಾಂತರಂಗದ ಪಾವಿತ್ರ್ಯವನ್ನೇ ಎತ್ತಿ ತೋರಿಸುತ್ತಾ ಜೀವನ ಲತಾ ಫಲಪ್ರಾಪ್ತಿಯ ಲಾಂಛನವನ್ನು ತಳೆದು ಮಹಾಮಾತೃತ್ವದ ಸಾಕ್ಷಿಯಾಗಿ ಹೃದಯಾಂತರಂಗದ ವಿಶಾಲತೆಯಿಂದಲೇ ಮೂಡಿ ಕಳೆಗೊಂಡಿದ್ದವು. ಒಮ್ಮಿಂದೊಮ್ಮೆಯೇ ಈಕೆಯನ್ನು ನೋಡುತ್ತಾ ಹನುಮಂತನಿಗೆ ಜಾನಕಿಯ ನೆನಪಾಯಿತು. ಅಂತೆಯೇ ಮಹಾ ತೇಜಸ್ವಿಯೂ ಲಾವಣ್ಯಮಯೂ ಆಗಿರುವ ಈ ಸುದತಿಯು ಸೀತೆಯೇ ಆಗಿರಬೇಕೆಂಬ ಭಾವನೆಯೊಂದು ತಲೆದೋರಿತು. ಕವಿ ಕೋಟೆಯ ಕಲ್ಪನೆಗೂ ಮೀರಿ ಮಿಗಿಲಾಗಿರುವ ಇಂತಹ ಲೋಕಮೋಹಕ ರೂಪವು ಸೀತೆಗಲ್ಲದೆ ಇನ್ನಿತರ ನಾರಿಯರಿಗೆ ದುರ್ಲಭವೆಂದೇ ಕಂಡಿತು. ಕ್ಷಣಕಾಲ ಮುಖ್ಯಪ್ರಾಣನು ಸ್ತಬ್ಧನಾದನು. ತನ್ನ ಕಣ್ಣುಗಳನ್ನೇ ನಂಬಲಾರದಷ್ಟು ದಿಗ್ಭ್ರಮೆಯುಂಟಾಯಿತು. ಅವನು 4 ಬಾರಿ ತನ್ನ ಕಣ್ಣುಗಳನ್ನು ಮುಚ್ಚಿ ತೆರೆದು ಸಾಲದೆ ಮತ್ತೊಮ್ಮೆ ತನ್ನ ಕಣ್ಣುಗಳನ್ನು ಚೆನ್ನಾಗಿ ಒತ್ತಿಯೇ ಸವರಿಕೊಂಡು ನೋಡಿದನು. ಎಲ್ಲವೂ ಇದ್ದ ಹಾಗೆಯೇ ಇದ್ದವು. ಆದರೆ ಆಂಜನೇಯನ ಮನೋವ್ಯಾಪಾರವು ಮಾತ್ರ ಹೇಳಿ ತೀರದಂತಾಗಿದ್ದಿತು. ಇದೇನು ಸ್ವಪ್ನವಿರಬಹುದೇ ಎಂದೊಮ್ಮೆ ಸಂದೇಹವು ಮೂಡಿದರೂ ಮರುಕ್ಷಣದಲ್ಲಿಯೇ ತಾನು ನಿದ್ರಿಸುತ್ತಿಲ್ಲವೆಂಬುದು ಮುಖ್ಯಪ್ರಾಣನ ಸ್ಮರಣೆಗೆ ಬಂತು.
ಅಂತೆಯೇ ತನ್ನ ಕಾರ್ಯದಲ್ಲಿ ತಾನು ನಿರತನಾಗಿದ್ದು ಬಹುವಾಗಿ ಸುತ್ತಾಡಿ ಕೊನೆಗೂ ಇದೇ ದೃಶ್ಯವು ಅದರ ಗುರಿಯಾಗಿ ಪರಿಣಮಿಸಿ ಹೋಯಿತಲ್ಲ ಎಂದು ಅವನ ಮನಸ್ಸು ಬಹುವಾಗಿ ನೊಂದು ಹೋಯಿತು. ಕೈಕಾಲುಗಳು ಥರಗುಟ್ಟಿದವು, ಕಣ್ಣುಗಳು ಹನಿದುಂಬಿದವು. ಸಹಿಸಲಾರದ ಯಾತನೆಯಲ್ಲಿ ಪ್ರಾಣ ಮಾತ್ರದಿಂದಿರಬಹುದೆಂದು ಯಾವಾಕೆಯ ಕುರಿತು ತಾನು ತರ್ಕಿಸಿಕೊಂಡಿದ್ದೇನೋ ಆ ಅವಳೇ ಇವಳೆಂದು ಭ್ರಮಿಸಿ ಈ ಸ್ಥಿತಿಯಲ್ಲಿ ಕಂಡಾಗ ಹನುಮಂತನ ಹೃದಯವು ಹೇಗಾಗಿರಬಹುದು? ತೀರ್ಥಯಾತ್ರೆಗೆಂದು ನಡೆದು ಹೋಗಿದ್ದ ತನ್ನ ತಾಯಿ ತಂದೆಯರು ಮಾರ್ಗದಲ್ಲೊಂದು ಕಡೆ ಪರಸ್ಪರ ಆಗಲಿ ಹೋದರೆಂಬುದನ್ನು ಕೇಳಿ ದೇಶಾಂತರದಲ್ಲಿದ್ದ ಉತ್ತಮವಾದ ಮಗನೊಬ್ಬನು ಬಹುದಿವಸಗಳ ಅಲೆದಾಟದಿಂದ ತನ್ನ ತಂದೆಯನ್ನು ಕಂಡು ಸಂತೈಸಿ ಮತ್ತೆ ತನ್ನ ತಾಯಿಯನ್ನರಸುತ್ತಾ ಹೋಗಿ ಆಕೆಯು ದೂರದಲ್ಲಿ ವ್ಯಾಧಿ ಪೀಡಿತಳಾಗಿರುವರೆಂಬುದನ್ನು ಆಪ್ತಮುಖದಿಂದ ವಾರ್ತೆಯಾಗಿ ಕೇಳಿ ತಿಳಿದು ತನ್ನ ಹೆತ್ತವ್ವೆಯನ್ನು ಎಂದು ಕಂಡೆನೋ ಎಂತೋ ಎಂಬ ಉದ್ವೇಗದಿಂದಲೇ ಬಹುಶೀಘ್ರವಾಗಿ ನಡೆದು ಬಳಲಿ ಎಂತಾದರೂ ಹೋಗಿ ಪ್ರತ್ಯಕ್ಷ ಕಂಡಾಗ ತನ್ನ ಜನನಿಯು ಜಾರನೊಂದಿಗೆ ಸ್ವಚ್ಛಂದವಾಗಿ ಕ್ರೀಡಿಸುತ್ತಿದ್ದುದೇ ಕಂಡುಬಂದರೆ ಆ ಮಗನ ಮನಸ್ಸು ಹೇಗಾಗಬಹುದೋ ಹಾಗೆಯೇ ಆಗಿತ್ತು ಶ್ರೀರಾಮದೂತನಾದ ಹನುಮಂತನ ಸ್ಥಿತಿಯು. ಧಾರೆ ಧಾರೆಯಾಗಿ ಕಣ್ಣೀರು ಸುರಿಯುತ್ತಿರಲು ಮುಖ್ಯ ಪ್ರಾಣನು ಬಹುವಾಗಿ ಮರುಗು ಅತ್ತೇ ಬಿಟ್ಟನು. ವಿ ಎನ್ ಭಾಗವತ್ ಬರ್ಬಳ್ಳಿ.